ಮಕರ ರಾಶಿಯವರಿಗೆ ರಾಜಯೋಗ ಬಂದಿದೆ ಅನ್ಕೊಳ್ಳುವಷ್ಟರಲ್ಲಿಗೆ ಎಲ್ಲಾ ಕಷ್ಟಗಳು ಕೂಡ ಮತ್ತೆ ಅದರ ಹಿಂದೆನೆ ಬಂದಾಯ್ತು. ಈ ಗ್ರಹಚಾರ ಫಲದಿಂದ ಮುಖ್ಯವಾಗಿ ಮಕರ ರಾಶಿಯವರಿಗೆ ಎಫೆಕ್ಟ್ ಇರೋದು ಮುಂದಿನ 3 ತಿಂಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಇನ್ನಿದೊಂದೇ ದಾರಿ ಉಳಿದಿರೋದು. ಬೆನ್ನ ಹಿಂದೆ ಹಲವಾರು ಕುತಂತ್ರಗಳು ನಡೆಯುತ್ತೆ. ಅದಕ್ಕೆ ಕಾರಣ ಏನು ಗೊತ್ತಾ? ಗುರುದೇವ್, ಮಕರ ರಾಶಿಯಲ್ಲಿರ್ತಕ್ಕಂಥ ದೀಪಾವಳಿ ಭವಿಷ್ಯ ಯಾವ ರೀತಿ ಇದೆ? ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳನ್ನ ಮಾಡೋದು ನಿಮಗೆ ಅದೃಷ್ಟವನ್ನ ತರುತ್ತೆ, ಯಾವ ಕೆಲಸವನ್ನ ಮಾಡದೇ ಇರೋದು ಒಳ್ಳೇದು, ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮಕರ ರಾಶಿಯವರ ದೀಪಾವಳಿ ಭವಿಷ್ಯ. ಈ ದೀಪಾವಳಿ ಅಮಾವಾಸ್ಯೆ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳಿಂದ ಆಗ್ತಕ್ಕಂತಹ ತೊಂದರೆಗಳು, ಸಾಲ ಬಾಧೆ, ಆರೋಗ್ಯ, ವ್ಯಾಪಾರ, ವ್ಯವಹಾರಗಳು ಅಥವಾ ಗಂಡ ಹೆಂಡತಿ ನಡುವೆ ಇರತಕ್ಕಂಥ ಯಾವುದೇ ಕಷ್ಟಗಳಾಗಿರ್ಬೋದು, ಮೂರನೇ ವ್ಯಕ್ತಿಯಿಂದ ಆಗುವಂತಹ ಸಮಸ್ಯೆಗಳಾಗ್ಬೋದು, ಎಲ್ಲದರ ಪರಿಹಾರಕ್ಕೆ ವಿಶೇಷ ತಂತ್ರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ನೀವು ಮಾಡೋದ್ರಿಂದ ನಿಮ್ಮ ಸಕಲ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಅದ್ಯಾವ ಥರ ಮಾಡೋದು ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ದೀಪಾವಳಿ ನಂತರದಲ್ಲಿ ಇರ್ತಕ್ಕಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲಗಳು ಯಾವ್ಯಾವುದು ಅಂತ ನೋಡೋದಾದ್ರೆ, ಗುರುಗ್ರಹ 18ಕ್ಕೆ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಅದೇ ತರ ಡಿಸೆಂಬರ್ 5ಕ್ಕೆ ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಮತ್ತೆ ಕಟಕ ರಾಶಿಗೆ ಬರುವಂತದ್ದು. ಶನಿ ಗ್ರಹ ಎಲ್ಲಾ ಒಂದು ದೀಪಾವಳಿ ನಂತರ ಕೂಡ ಸ್ಥಿತನಾಗಿರ್ತಾನೆ. ಕುಜಗ್ರಹ ಅಕ್ಟೋಬರ್ 27ಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶಕ್ಕೆ ಬಂದು ಡಿಸೆಂಬರ್ 7ಕ್ಕೆ ಧನಸ್ಸು ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಜನವರಿ 16ಕ್ಕೆ ಮಕರ ರಾಶಿ ಬರ್ತಾನೆ. ಬುಧ ಗ್ರಹ ಅಕ್ಟೋಬರ್ 24ಕ್ಕೆ ವೃಶ್ಚಿಕ ರಾಶಿಗೆ ಬಂದರೆ ನವೆಂಬರ್ 23ಕ್ಕೆ ತುಲಾ ರಾಶಿಗೆ ವಕ್ರಿಯಾಗಿ ಬರ್ತಾನೆ. ಡಿಸೆಂಬರ್ 6ಕ್ಕೆ ಮತ್ತೆ ವೃಶ್ಚಿಕ ರಾಶಿಗೆ ಬಂದು ಡಿಸೆಂಬರ್ 29ಕ್ಕೆ ಧನುಸು ರಾಶಿಗೆ ಬರ್ತಕ್ಕಂಥದ್ದು. ಶುಕ್ರ ಗ್ರಹ ಅಕ್ಟೋಬರ್ 9ಕ್ಕೆ ಕನ್ಯಾ ರಾಶಿಯಲ್ಲಿರುವ ಶುಕ್ರ ಗ್ರಹ ನವೆಂಬರ್ 2ಕ್ಕೆ ತುಲಾ ರಾಶಿಯ ಪ್ರವೇಶ, 26ಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶ ಮಾಡಿದ್ರೆ ಡಿಸೆಂಬರ್ 20ಕ್ಕೆ ಧನುಸು ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಅದೇ ತರ ಇನ್ನು ಸೂರ್ಯ ಗ್ರಹ ಅಕ್ಟೋಬರ್ 17ಕ್ಕೆ ತುಲಾ ರಾಶಿಯ ಪ್ರವೇಶ ಮಾಡಿರುವಂತದ್ದು. ಹಾಗೆ ನವೆಂಬರ್ 16ಕ್ಕೆ ವೃಶ್ಚಿಕ ರಾಶಿ ಪ್ರವೇಶ, ಡಿಸೆಂಬರ್ 16ಕ್ಕೆ ಧನುಸ್ಸು ರಾಶಿಯ ಪ್ರವೇಶ. ಈ ಎಲ್ಲವೂ ಕೂಡ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ. ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳು ಇರುತ್ತೆ ಅಂತ ನೋಡೋದಾದ್ರೆ, ಈ ಎಲ್ಲ ಸಂಚಾರ ಫಲಗಳಿಂದಾಗಿ ನೀವು ನಿಮ್ಮ ಬಯಕೆಗಳು ಎಲ್ಲವೂ ಕೂಡ ಈಡೇರ್ತಾ ಬರುತ್ತೆ. ಒಂದಷ್ಟು ಮೊಬೈಲ್ ಖರೀದಿ ಆಗುವಂಥದ್ದು, ಕಂಪ್ಯೂಟರ್ ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಮನೆಗೆ ಬೇಕಾದಂಥ ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್ ಖರೀದಿ ಮಾಡ್ತಕ್ಕಂಥ ಇವುಗಳೆಲ್ಲವೂ ಕೂಡ ಬರುತ್ತೆ. ಇನ್ನು ನಿಮ್ಮ ಕೆಲಸದಲ್ಲಿ ಒಂದಷ್ಟು ಬಡ್ತಿ ಪಡೆಯುವಂಥದ್ದು, ಪ್ರಮೋಷನ್ ಪಡೆಯುವಂತಹ ಯೋಗಗಳು ಕೂಡ ಬರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಒಂದು ನವೆಂಬರ್ ಮಾಸದಲ್ಲಿ ಬರಬಹುದಂಥದ್ದು. ಆಸ್ತಿ ಲಾಭದಾಯಕವಾಗಿರುತ್ತೆ. ಪ್ರಯಾಣದಿಂದ ಕೂಡ ನಿಮಗೆ ಲಾಭ ಆಗುತ್ತೆ. ಹಾಗೆ ಸುಬ್ರಹ್ಮಣ್ಯ ಅಥವಾ ಹನುಮಂತನ ಪ್ರಾರ್ಥನೆ ಮಾಡೋದ್ರಿಂದ ಪ್ರೇಮಿಗಳಿಗೂ ಕೂಡ ಉತ್ತಮವಾದ ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ. ಶುಭ ಸಮಾಚಾರಗಳನ್ನ ಕೂಡ ಕೇಳ್ತಕ್ಕಂಥದ್ದು, ವಾಹನ ಕೂಡ ಖರೀದಿ ಮಾಡತಕ್ಕಂಥದ್ದು ಅಥವಾ ಹೊಸ ವಾಹನವನ್ನ ಪಡೆಯುವಂತಹ ಯೋಗಗಳು ಕೂಡ ಇರುವಂಥದ್ದು. ರಾಜಕಾರಣಿಗಳಿಗೆ ಈ ಒಂದು ನವೆಂಬರ್ 15ರ ನಂತರ ಉತ್ತಮವಾದ ಮಾಸವಾಗಿರುತ್ತೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಹಾಗೆ ನಿಮ್ಮ ಕೆಟ್ಟ ವರ್ತನೆಯಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವೇ ಕಷ್ಟವನ್ನು ಎಳ್ಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಡಿ. ಅರ್ಧದಷ್ಟು ಸಮಸ್ಯೆಗಳನ್ನ ನೀವೇ ಇನ್ವೈಟ್ ಮಾಡಿ ಅದರ ಜೊತೆ ನೀವೇ ಜೀವನ ಮಾಡತಕ್ಕಂಥದ್ದು. ನವೆಂಬರ್ ಮೊದಲ ವಾರದಲ್ಲಿ ಸ್ವಲ್ಪ ಕೀರ್ತಿ, ಗೌರವ ಎಲ್ಲವೂ ಕೂಡ ಲಾಭ ಆಗ್ತಾ ಬಂದ್ರೆ ಅನವಶ್ಯಕ ವಸ್ತುಗಳನ್ನ ಖರೀದಿ ಮಾಡುವಂತಹ ಒಂದಷ್ಟು ಸಂದರ್ಭ ಕೂಡ ನಿರ್ಮಾಣ ಆಗ್ಬೋದು. ಸಂತೋಷ ಕೂಡ ನಿಮಗೆ ಅದರಿಂದ ಸಿಗಬಹುದು. ಹಾಗೆ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ. ಗ್ರಹದಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಎಲ್ಲವೂ ಕೂಡ ಆಗ್ಬೋದು. ಹಾಗೆ
ಸರ್ಕಾರಿ ಕಚೇರಿಯಲ್ಲಿ, ಸರ್ಕಾರಿ ಕೆಲಸಗಳಲ್ಲಿ ಜಯ ಆಗುತ್ತೆ. ವೃತ್ತಿಯಲ್ಲೂ ಕೂಡ ಜಯ ಆಗುತ್ತೆ. ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಕೂಡ ಗಮನಾರ್ಹವಾಗಿ ಲಾಭದಾಯಕವಾಗಿರುತ್ತೆ. ಹೆಂಡತಿಯೊಂದಿಗೆ ಜಗಳ ಕೂಡ ಇಲ್ಲಿ ಇಂಡಿಕೇಶನ್ ಇದೆ. ಹಾಗೆ ನೀವು ಈ ಜಗಳವನ್ನು ಒಂದಷ್ಟು ನಿರ್ಮೂಲನೆ ಮಾಡಬೇಕು ಅಂದರೆ ನಿಮ್ಮ ಬಾಯಿ, ಅಂದರೆ ನೀವು ಆಡುವಂತಹ ಮಾತುಗಳನ್ನು ಕಡಿವಾಣ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ಈ ಮಾಸದಲ್ಲಿ ಹೆಂಡತಿ ಅಥವಾ ತಾಯಿ ಎಲ್ಲ ಸ್ತ್ರೀಯರಿಗೂ ಕೂಡ ಗೌರವವನ್ನು ಕೊಡಬೇಕಾಗತ್ತೆ. ಪ್ರತಿಯೊಬ್ಬರು, ಹೆಣ್ಣು ಮಕ್ಕಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಾ ಬನ್ನಿ. ಲಕ್ಷ್ಮೀ ದೇವಿಯ ಉಪಾಸನೆಯನ್ನು ನವೆಂಬರ್ ಮಾಸದಲ್ಲಿ ಮಾಡಿ, ಎಲ್ರಿಗೂ ಕೂಡ ಲಾಭದಾಯಕವಾಗಿರ್ತದೆ. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಧನಲಾಭ ಅಂತಕ್ಕಂಥದ್ದು ಕೂಡ ಇರುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ನಡೆಯುವಂಥದ್ದು. ಹಾಗಾಗಿ ನಿಮಗೆ ಹೊಸ ಸ್ನೇಹಿತರು ಅಥವಾ ನಿಮ್ಮ ಹಳೆ ಸ್ನೇಹಿತರನ್ನು ಕೂಡ ಮತ್ತೆ ಭೇಟಿಯಾಗುವಂತಹ ಸದುಪಯೋಗ, ಸದಾ ಅವಕಾಶಗಳು ಕೂಡ ಬರುವಂಥದ್ದು. ಭೋಗ ವಸ್ತುಗಳು ಕೂಡ ನಿಮಗೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಲಾಭದಾಯಕವಾಗಿ ಇರುತ್ತೆ. ಹಾಗೆ ಖರ್ಚು ಕೂಡ ಹೆಚ್ಚಾಗ್ತಕ್ಕಂಥದ್ದು. ಹಣ ವ್ಯಯ ಮಾಡುವಂತಹ ಒಂದಷ್ಟು ಜೂಜಾಡುವಂತಹ ಒಂದು ಮಾನಸಿಕವಾಗಿ ನಿಮಗೆ ಆ ಮನಸ್ಸು ಬರಬಹುದು. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಆದರೆ ನೀವು ನಿಮ್ಮ ಮಾತನ್ನು ಕಂಟ್ರೋಲ್ ಮಾಡಿದಾಗ ಮಾತ್ರ. ಮದುವೆ ಸ್ವಲ್ಪ ಮುಂದೂಡಿಕೆ ಆಗುವಂಥದ್ದು, ಒಂದಷ್ಟು ಮದುವೆ ಸೆಟ್ ಆಗಿತ್ತು ಅಂದರೆ ಮುಂದಕ್ಕೆ ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ಇರುವಂಥದ್ದು. ವಾಹನ ಚಲಾಯಿಸುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆಸ್ಪತ್ರೆಯ ಕಡೆ ಒಂದಷ್ಟು ಹೋಗುವಂಥದ್ದು, ಅಥವಾ ಈ ಆಸ್ಪತ್ರೆ ಅವಾಯ್ಡ್ ಆಗಬೇಕು ಅಂದರೆ ವಿಶೇಷ ಪರಿಹಾರ ಹೇಳ್ತೇನೆ. ಸ್ವಲ್ಪ ನೀವೇ ಆಸ್ಪತ್ರೆಗೆ ಹೋಗ್ಬಿಟ್ಟು ಬಡ ಒಂದು ಯಾರು ರೋಗಿಗಳಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಹಣ್ಣು ಹಂಪಲನ್ನು ಕೊಟ್ಬಿಟ್ಟು ಬನ್ನಿ. ಈ ಒಂದು ಹಾಸ್ಪಿಟಲೈಸೇಷನ್ ಆಗುವಂಥದ್ದು ಕೂಡ ಅವಾಯ್ಡ್ ಆಗುತ್ತೆ. ಹಾಗೆ ಕಬ್ಬಿಣದ ವ್ಯಾಪಾರಿಗಳಿಗೆ ಶುಭವಾದ ಮಾಸ ಅಂತ ಹೇಳ್ತೇನೆ. ಜೊತೆಗೆ ಕಲಾವಿದರಿಗೆ, ಬಂಗಾರ ವ್ಯಾಪಾರಿಗಳಿಗೂ ಕೂಡ ಶುಭವಾಗಿರುತ್ತೆ. ನೀವು ಗುರುಸ್ತೋತ್ರವನ್ನು ಜಪ ಮಾಡ್ಕೊಳ್ಳಿ. ಗುರುಸ್ತೋತ್ರ ಅಂದರೆ ಗುರುಸ್ತೋತ್ರ ಅಂತ ಸಿಗುತ್ತೆ, ಅದನ್ನು ತಂದು ಓದಬೇಕಾಗತ್ತೆ. ಇಲ್ಲಾಂದರೆ ಓಂ ಐಂ ಸರಸ್ವತಿ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರತಿದಿನ ಹೇಳಕೋಗಿರ್ಬೇಕಾಗತ್ತೆ. ಇದರಿಂದಾಗಿ ಲಾಭದಾಯಕವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಮಿಶ್ರ ಫಲ ಇರುತ್ತೆ. ಅವರ ಓದಿನಲ್ಲಿ ಅವರು ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಸು ಹೋಗ್ತಕ್ಕಂಥ ಲಕ್ಷಣಗಳು ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಓದುವುದರ ಕಡೆ ಹೆಚ್ಚಿನ ಗಮನವನ್ನು ಈ ಮಾಸದಲ್ಲಿ ಇಟ್ಕೊಳ್ಬೇಕು. ಇದರ ಜೊತೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ಸಣ್ಣ ಮಟ್ಟಿಗೆ ಭಾಸವಾಗ್ಬೋದು. ಹಾಗಾಗಿ ಸ್ವಲ್ಪ ಈಶ್ವರನ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ. ಇದರಿಂದಾಗಿ ಅತ್ಯಂತ ಶುಭದಾಯಕ ಫಲಗಳು ಕೂಡ ಇರುತ್ತೆ. ಜೊತೆಗೆ ಒಂದಷ್ಟು ಈ ಒಂದು ಮಕರ ರಾಶಿಯವರಿಗೆ ಪ್ರೆಗ್ನೆನ್ಸಿ ಅಂತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ನೀವು ಅಂದುಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿ ಆಗಲಿಕ್ಕೆ ಒಳ್ಳೆಯ ಟೈಮ್ ಅಂತಲೇ ಹೇಳ್ಬೋದು. ಜೊತೆಗೆ ಶನಿ ನಿಮ್ಮ ಒಂದು 7.5 ಬಿಡುಗಡೆ ಆಗಿದೆ, ಆದರೂ ಕೂಡ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಜನ್ಮ ಜಾತಕವನ್ನು ಒಂದ್ಸರಿ ಪೂರ್ಣವಾಗಿ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದರೆ ನೀವು 2025 ಮಾರ್ಚ್ ನಂತರ ಆಕೆ ಶನಿ ಬಿಟ್ಟು ಹೋಗ್ತಾನೆ, ಇನ್ನು ಮೇಲೆ ನಾನು ಚೆನ್ನಾಗಿರ್ಬೋದು ಅಂತ ಹೇಳಿ ಒಂದಷ್ಟು ಪ್ಲ್ಯಾನ್ಗಳನ್ನ ಹಾಕ್ಕೊಂಡಿರ್ತೀರಿ. ಆದರೆ ಯಾವ ಕೆಲಸಗಳು ಕೂಡ ಅಲ್ಲಿಂದ ಅಲ್ಲಿಗೆ ನಿಂತಿದೆ ಅಂದಾಗ ಅದಕ್ಕೆ ಮೂಲ ಕಾರಣ ನಿಮ್ಮ ಜನ್ಮ ಜಾತಕದಲ್ಲಿ ಅಡಗಿರುತ್ತೆ. ಮುಖ್ಯವಾಗಿ ಇನ್ನು ಉಳಿದಿರುವಂಥದ್ದು 2025ರಲ್ಲಿ 2-2.5 ತಿಂಗಳು ಉಳಿದಿದೆ. ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಒಂದು ಗಮನ ಇಟ್ಟು ನನ್ನ ಕೆಲಸ ಕಾರ್ಯಗಳು ಚೆನ್ನಾಗಾಗಬೇಕು, ನಾನು ಯೋಚನೆ ಮಾಡಿದ್ದಾಗಬೇಕು ಅಂದಾಗ ವಿಶೇಷವಾಗಿ 2026ರಲ್ಲಿ ನಾನು ಏನೇನು ಕೆಲಸ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿ ಅದು ಸಕ್ಸಸ್ ಆಗಲಿಕ್ಕೆ ಈ 2-2.5 ತಿಂಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಒಂದು ಅಡಿಪಾಯವನ್ನಾಗಿ ಮಾಡಿಕೊಂಡು 2026ರ ಕಡೆ ನೋಡಿ, ಅದರಲ್ಲಿ 2026ರಲ್ಲೂ ಕೂಡ ನೀವು ಸಕ್ಸಸ್ ಆಗದೇ ಇತ್ತು ಅಂದರೆ ನೀವು ನಿಮ್ಮ ಪ್ಲ್ಯಾನನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ. ಜಾತಕವೆಲ್ಲವೂ ಇದೆ, ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಕೂಡ ಪರಿಪೂರ್ಣವಾಗಿ ನೋಡ್ಕೊಂಡು ಹೋದಾಗ ಜೀವನ ಸಕ್ಸಸ್ ಆಗುತ್ತೆ. ಜೊತೆಯಲ್ಲಿ ಈ ದೀಪಾವಳಿ ಅಮಾವಾಸ್ಯೆಗೆ ವಿಶೇಷ ತಂತ್ರವೊಂದನ್ನು ಮನೆಯಲ್ಲೇ ಮಾಡುವಂಥದ್ದು ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ, ಅದನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಇರುವಂಥವರು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವಂಥವರು, ಸಾಲದ ಬಾಧೆಗೆ ಸಿಲುಕಿರುವಂಥವರು, ಅಥವಾ ಇನ್ನಿತರ ಯಾವುದೇ ಕಷ್ಟ, ನಿಮ್ಮ ಮನಸ್ಸಿನಲ್ಲಿ ಇದೊಂದು ಕೆಲಸ ಆಗಬೇಕು ಅಂತ ನೀವು ಅಂದ್ಕೊಂಡು ಆ ಕೆಲಸ ಆಗ್ತಾ ಇಲ್ವಾ, ಈ ವಿಶೇಷ ತಂತ್ರವನ್ನು ಮಾಡಿ. ಅಮಾವಾಸ್ಯೆ ದಿನವೇ ಮಾಡಬೇಕು. ದೀಪಾವಳಿ ಅಮಾವಾಸ್ಯೆಗೆ ತಪ್ತು ಅಂದರೆ ಮುಂದಿನ ಅಮಾವಾಸ್ಯೆಗೆ ಮಾಡಿ. ಖಂಡಿತವಾಗ್ಲೂ ಕೂಡ ಈ ಒಂದು ಅಮಾವಾಸ್ಯೆ ತಂತ್ರ ಮಾಡೋದ್ರಿಂದ ಶತ್ರು ಬಾಧೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲೇ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡ್ಬೋದು. ವಿಶೇಷ ಪರಿಹಾರ ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ, ಈ ಒಂದು ಪರಿಹಾರವನ್ನು ನೀವು ಅನುಸರಿಸಲಿಕ್ಕೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಇದನ್ನು ಮಾಡ್ಕೋಬೋದು. ಮಣ್ಣಿನ ಕುಡಿಕೆ ಒಂದನ್ನು ತಗೊಬರ್ಬೇಕಾಗತ್ತೆ. ಒಂದು ಮಣ್ಣಿನ ಕುಡಿಕೆ,
ಆ ಕುಡಿಕೆಯ ಒಳಗೆ ಒಂದು ವಿಶೇಷವಾಗಿ ಭುಜಪತ್ರೆಯ ಎಲೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ. ಅದು ಸಿಕ್ಕಿಲ್ಲ ಅಂದರೆ ತಾಮ್ರದ ತಗಡಾದರೂ ಸಿಗುತ್ತೆ. ಈ ತಾಮ್ರದ ತಗಡಿನಲ್ಲಿ ಮೊದಲಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಬರಿಬೇಕು. ಅದಾದ ನಂತರದಲ್ಲಿ ನೀವು ಯಾವ ಕೆಲಸ ಆಗಬೇಕು ನಿಮ್ಮದು ಅದನ್ನು ಒಂದು ಮೊಳೆಯ ಸಹಾಯದಿಂದನೋ ಅಥವಾ ಒಂದು ಪೆನ್ನಿನ ಮುಖಾಂತರನೋ ಒಂದು ಪೆನ್ಸಿಲ್ನ ಮುಖಾಂತರನೋ ಆ ಒಂದು ಹಾಳೆಯಲ್ಲಿ ಅಥವಾ ಯಂತ್ರದ ಮೇಲೆ, ತಗಡಿನ ಮೇಲೆ ಬರಿಬೇಕಾಗುತ್ತೆ. ಪೂರ್ತಿಯಾಗಿ ನಿಮ್ಮ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅದನ್ನು ಬರೆದಾದ ನಂತರದಲ್ಲಿ ಇದನ್ನು ಕುಡಿಕೆ ಒಳಗಡೆ ಹಾಕಬೇಕು. ಯಾಕಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದಾಗ ಇದನ್ನು ವಿಶೇಷವಾಗಿ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಒಂದು 5-6 ಕಲ್ಲು ಸಕ್ಕರೆಯನ್ನು ಆ ಕುಡಿಕೆಯ ಒಳಗಡೆ ನೀವು ಸೇರಿಸ್ಬೇಕಾಗುತ್ತೆ. ಹೀಗೆ ಬರಿಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ. ಆ ರೀತಿ ಬರೆದಾಗ ಅದು ನಿಮಗೆ ರಿವರ್ಸ್ ಆಗಿ ಸಮಸ್ಯೆಗಳನ್ನು ಕೊಡುತ್ತೆ. ಬರೀ ಬರೆದು ಬಿಟ್ಟು ನನ್ನ ಕೆಲಸ ಆಗಿಬಿಡುತ್ತೆ ಅಂತಾರೆ, ಅದರ ಕುರಿತಾಗಿ ನೀವು ಶ್ರಮವನ್ನು ಕೂಡ ಪಡಬೇಕಾಗತ್ತೆ. ಒಂದು ದೈವ ಬಲ ಅಂತಕ್ಕಂಥದ್ದು ಯಾರಿಗೆ ಇರೋದಿಲ್ವೋ ಈ ತಂತ್ರ ಮಾಡೋದ್ರಿಂದ ದೈವ ಬಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು 2ನೇ ವಸ್ತು ನೀವು ಹಾಕಬೇಕಾಗಿರುವಂಥದ್ದು ರಾಶಿ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರು ತೊಗರಿ ಬೇಳೆಯನ್ನು ಹಾಕಬೇಕು. ವೃಷಭ ಹಾಗೂ ತುಲಾ ರಾಶಿಯವರು ಅವರೇ ಬೇಳೆಯನ್ನು ಹಾಕಬೇಕು. ಮಿಥುನ ಹಾಗೂ ಕನ್ಯಾ ರಾಶಿಯವರು ಪಚ್ಚೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಹಾಕಬೇಕು. ಕಟಕ ರಾಶಿಯವರು ಅಕ್ಕಿ ಅಥವಾ ಭತ್ತವನ್ನು ಹಾಕಬೇಕು. ಸಿಂಹರಾಶಿಯವರು ಗೋಧಿಯ ಕಾಳನ್ನು ಹಾಕಬೇಕಾಗತ್ತೆ. ಧನಸ್ಸು ಮತ್ತು ಮೀನರಾಶಿಯವರು ಕಡಲೆಕಾಳುಗಳನ್ನು ಹಾಕಬೇಕು. ಹಾಗೆ ಮಕರ ಮತ್ತು ಕುಂಭರಾಶಿಯವರು ಕಪ್ಪು ಎಳ್ಳನ್ನು ಈ ಒಂದು ಕುಡಿಕೆ ಒಳಗಡೆ ಸೇರಿಸ್ಬೇಕು. ಸಂಪೂರ್ಣವಾಗಿ ಮುಚ್ಚುವಷ್ಟು ನೀವು ಈ ಕಾಳುಗಳನ್ನು ಹಾಕಬೇಕಾಗತ್ತೆ. ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಈ ಕುಡಿಕೆಯನ್ನು ಸಂಪೂರ್ಣವಾಗಿ ಕಟ್ಟಬೇಕು. ಕಟ್ಟಿದ ನಂತರದಲ್ಲಿ ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಡಬೇಕು. ಯಾವ ರೀತಿ ಇಡಬೇಕು ಅಂದರೆ ಒಂದು ತಟ್ಟೆಯ ಮೇಲೆ ಅಕ್ಕಿಯ ಮೇಲೆ ಈ ಕಲಶ ಅಥವಾ ಕುಡಿಕೆಯನ್ನು ಇಟ್ಟು 9 ದಿನಗಳ ಕಾಲ ಪೂಜೆ ಮಾಡಬೇಕು. ಪೂಜೆ ಅಂದರೆ ನೀವು ದೇವರ ಮನೆಯಲ್ಲಿ ದಿನನಿತ್ಯ ಯಾವ ಪೂಜೆ ಮಾಡ್ತಿರಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷ ಮಂತ್ರ, ನಿಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಮಂತ್ರವನ್ನು ಹೇಳಿಕೊಂಡು 108 ಬಾರಿ ಜಪವನ್ನು ಮಾಡಿ ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಅಂತಕ್ಕಂತಹ ಮಂತ್ರವನ್ನು ಹೇಳಿ ಆ ನಂತರದಲ್ಲಿ ನೀವು ಇದನ್ನು ಪೂಜೆ ಮಾಡಿ ಇದಕ್ಕೊಂದು ಕಡ್ಡಿ ಕರ್ಪೂರವನ್ನು ತೋರಿಸಿ 9 ದಿನಗಳ ಕಾಲ ಪೂಜೆ ಮಾಡಬೇಕು. 9 ದಿನದ ಪೂಜೆ ಆದ ನಂತರದಲ್ಲಿ 9 ದಿನ ಕಳೆದ ನಂತರದಲ್ಲಿ ನವಮಿಯ ತಿಥಿ ಇರುತ್ತೆ ಅಥವಾ ದಶಮಿಯ ತಿಥಿ ಇರುತ್ತೆ. ಇಂತಹ ದಿನ ನೀವು ಇದನ್ನು ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಹಸುವಿಗೆ 2 ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೊಡಬೇಕು. ಆ ನಂತರದಲ್ಲಿ ಇದನ್ನು ಅರಳಿ ಮರ ಅಥವಾ ಅಶ್ವತ್ಥ ಗಿಡದ ಬುಡದಲ್ಲಿ ಇಟ್ಟು 3 ಪ್ರದಕ್ಷಿಣೆಯನ್ನು ಆ ಮರಕ್ಕೆ ಹಾಕ್ಬಿಟ್ಟು ನೀವು ಮನೆಗೆ ಬರಬೇಕು. ಬಂದ ನಂತರದಲ್ಲಿ ನಿಮ್ಮ ಕೆಲಸ ನೀವೇನು ಬರೆದಿರ್ತೀರಲ್ಲ ಅದಕ್ಕೆ ದೈವ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗೂ ಸಂಪೂರ್ಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿನನಿತ್ಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ತಂತ್ರವನ್ನು ಮಾಡೋದ್ರಿಂದ ಸಂಪೂರ್ಣ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಈ ಒಂದು ತಂತ್ರವನ್ನು ಮಾಡಿದ ನಂತರದಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ನಿವಾರಣೆಯಾಗಿ ಮನಸ್ಸಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿತ್ವದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀನಿ ಅಂತಕ್ಕಂಥದ್ದನ್ನು ಅವರ ಜನ್ಮ ಜಾತಕವನ್ನು ನೋಡಿ ಅವರು ತಿಳ್ಕೊಂಡಿರ್ತಾರೆ. ಅದನ್ನು ನೀವು ಮಾಡಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.